ಸಚಿವರಾದಂತಹ ಶ್ರೀ ಎಚ್ ಡಿ ಕುಮಾರಸ್ವಾಮಿ ಅವರ ಒಂದು ನೇತೃತ್ವದಲ್ಲಿ ನಮ್ಮ ರಾಜ್ಯ ಸಚಿವರು ರೈಲ್ವೆ ಇಲಾಖೆ ಒಂದು ಸಚಿವರ ಒಂದು ನೇತೃತ್ವದಲ್ಲಿ ಇಂದು ಬೆಂಗಳೂರಿನಿಂದ ಮೈಸೂರುವರೆಗೆ ಟ್ರೈನ್ನಲ್ಲಿ ಎಲ್ಲರಿಗೂ ಪೂರ್ತಿ ಏನು ಮುಖ್ಯವಾದಂತಹ ಒಂದು ರೂಟ್ ಇದೆ ಅದನ್ನು ವೀಕ್ಷಣೆ ಮಾಡೋಕ್ಕೆ ಅವಕಾಶ ಇದೆ. ಜೊತೆಗೆ ಎಲ್ಲ ಸ್ಟಾಪ್ಗಳನ್ನು ಕೂಡ ಸ್ಥಳೀಯ ಒಂದು ಸಮಸ್ಯೆಗಳಿದೆ ನೇರವಾಗಿ ಕೂಡ ನೋಡುವಂಥದ್ದು ತಕ್ಷಣ ಅಧಿಕಾರಿಗಳ ಜೊತೆ ಹೀಗಾಗಿ ಬಗೆಹರಿಸಿಕೊಳ್ಳುವಂಥ ಒಂದು ಒಳ್ಳೆಯ ಅನುಭವ ಇದೆ. ಜೊತೆಗೆ ಇದಕ್ಕೆ ಸ್ಥಳೀಯ ಒಂದು ಏನು ಬೇಡಿಕೆಗಳಿತ್ತು ವಿಚಾರಗಳಿತ್ತು ಎಲ್ಲನೂ ಕೂಡ ಜೋಡಿಸುವಂಥದ್ದು ಮತ್ತು ಅದಕ್ಕೂ ಕೂಡ ಒಂದು ರೀತಿಯ ಒಂದು ಪರಿಹಾರ ತರಲಿಕ್ಕೆ ಒಂದು ಒಳ್ಳೆಯ ಕಾರ್ಯಕ್ರಮ ಆಯಿತು. ಒಂದು ಐತಿಹಾಸಿಕ ಕಾರ್ಯಕ್ರಮ ಯಶಸ್ವಿ ಆಗೋದಕ್ಕೆ ಸಂಪೂರ್ಣವಾಗಿ ನಾವು ಶ್ರೀ ಸೋಮಣ್ಣ ಅವರಿಗೆ ಮತ್ತು ಶ್ರೀ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ನಮ್ಮ ಸಂಪೂರ್ಣ ಒಂದು ಒಳ್ಳೆಯ ಒಂದು ಅಭಿನಂದನೆಗಳನ್ನು ಸಲ್ಲಿಸಬೇಕಾಗಿದೆ. ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾರೆ. ಇವತ್ತಿನ ಇಡೀ ಕಾರ್ಯಕ್ರಮ ನಾನು ಮೊನ್ನೆ ದಿವಸ ನನಗೆ ಆರೋಗ್ಯ ಇದ್ದೀರ ಹಾಸ್ಪಿಟಲೈಸ್ ಕುಮಾರಸ್ವಾಮಿ ಸಾಹೇಬರು ದೂರವಾಣಿ ಕೇಳ ಮಾತಾಡಿ 9ನೇ ತಾರೀಕು ಬೆಂಗಳೂರಿಂದ ಮೈಸೂರವರೆಗೂ ಕೂಡ ಒಂದು ಸಾರಿ ನಮ್ಮ ಏನು ಟ್ರೈನಿಂಗ್ ವಿಂಡೋ ಟ್ರೈನಿಂಗ್ ಗಾಯಕಲ್ಲಿದೆ ಹೋಗೋಣ ಅನ್ನೋ ಮಾತಾಡಿದ್ದಾರೆ. 3-4 ಬಾರಿ ನನಗೆ ಪತ್ರ ಕೂಡ ಬರೆದಿದ್ರು. ಇದೊಂದು ವಿನೂತನ ಕಾರ್ಯಕ್ರಮ. ಸ್ನೇಹಜೀವಿ ರೈಲ್ವೆ ಸ್ನೇಹಕ್ಕೆ ಸಾರ್ವಜನಿಕರಿಗೆ ಒಂದು ದಿಕ್ಸೂಚಿಯನ್ನು ಕೊಡುವಾಗ ಸಾರ್ವಜನಿಕರು ಮತ್ತು ರೈಲ್ವೆ ಇಲಾಖೆಯ ಒಡಂಬಡಿಕೆಯನ್ನು ಕಣ್ಣಾರೆ ನೋಡಬೇಕು ಅನ್ನೋ ಅವರ ಭಾವನೆಗಳಿಗೆ ಸ್ಪಂದಿಸಿ ಬೆಳಿಗ್ಗೆ 10 ಗಂಟೆ 3 ನಿಮಿಷಕ್ಕೇನೋ ನಾವು ಟ್ರೈನ್ ಕೊಟ್ಟಿದ್ದು. ಹಾಗಾಗಿ ಟ್ರೈನು ಏನೇ ಇದ್ರು ಕೂಡ ಟ್ರೈನ್ ಹೋಗೋದು ಟ್ರ್ಯಾಕ್ ಮೇಲೆ ಬೇರೆ ಕಡೆ ಹೋಗೋಕೆ ಆಗೋದೇ ಇಲ್ಲ. ಹಾಗಾಗಿ ಸುತ್ತಾಡ್ಕೊಂಡು ಬಂದು ಸುಮಾರು 5 ಗಂಟೆಗೂ ಬೇಗ ಕೊಟ್ಟು ಸುತ್ತಾಡಿದ್ದೀವಿ. ನನಗನ್ನಿಸ್ತದೆ ನಾನು ಪದೇ ಮೈಸೂರಿಗೆ ಬೇರೆ ಬೇರೆ ಕಡೆ ರಾಜ್ಯದಲ್ಲಿ ಮತ್ತು ಅದಲ್ಲದೆ ದೇಶದಲ್ಲಿ ವಿಶೇಷವಾಗಿ ನಾರ್ತ್ ಇಂಡಿಯನ್ಗೆ ನನಗೆ ನಮ್ಮ ನಾಯಕರು ನೆಚ್ಚಿನ ಪ್ರಧಾನಮಂತ್ರಿಗಳು ನಮ್ಮ ಮಂತ್ರಿಗಳಾದ ಅಶ್ವಿನಿ ವೈಷ್ಣವ್ ಕಳಿಸ್ತಾ ಇರ್ತಾರೆ. ಆದರೆ ಇವತ್ತು ಮೈಸೂರು ಈ ಒಂದು ರೈಲ್ವೆ ಇಲಾಖೆಯನ್ನ ಅಂದಿನ ಕಾಲದಲ್ಲಿ ಸ್ಥಾಪನೆ ಮಾಡ್ತಕ್ಕಂಥದ್ದಕ್ಕೆ ಮಹಾರಾಜ ಮೈಸೂರು ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆ ಅಪಾರವಾದದ್ದು. ಆ ಕೊಡುಗೆಯನ್ನ ಜ್ಞಾಪಕ ಮಾಡ್ಕೊಳ್ಳೋ ಜೊತೆಯಲ್ಲಿ ನಾವಿವತ್ತು ಈ ಯೋಜನೆ ಬೆಳೀತಾ ಇರ್ತಕ್ಕಂಥ ಬೆಂಗಳೂರು ನಗರವನ್ನ ಜನಸಂದಣಿಯನ್ನ ಕಂಟ್ರೋಲ್ ಮಾಡೋದಕ್ಕೋಸ್ಕರ ನಾವು ಕೆಲವು ಮಾರ್ಪಾಡುಗಳನ್ನ ಮಾಡಬೇಕಾದ ಅವಶ್ಯಕತೆ ಇತ್ತು. ಅದನ್ನು ಮಾಡ್ತಕ್ಕಂಥದ್ದಕ್ಕೆ ನಾನು ಕುಮಾರಸ್ವಾಮಿ ಸಾಹೇಬರು ಚಿಂತನೆ ಮಾಡಿ ಆ ಕೆಲಸವನ್ನು ಮಾಡೋದಕ್ಕೆ ಹೊರಟಿದ್ದೇವೆ. ನಮ್ಮ ಯದುವೀರ್ ಒಡೆಯರ್ ಅವರಿಗೆ ನಾನು ತುಂಬಾ ಧನ್ಯವಾದಗಳನ್ನ ಸಮರ್ಪಣೆ ಮಾಡ್ತೀನಿ. ರಾತ್ರಿ ಬಂದವರು ಅಲ್ಲಿ ಬೆಂಗಳೂರಿನಲ್ಲಿ ಇದ್ದು ನಮ್ಮ ಜೊತೆ ಬೆಳಿಗ್ಗೆಯಿಂದ ಆ ಒಂದು ಜನರ ಭಾವನೆಗಳು ಜನರಲ್ಲಿ ಇರ್ತಕ್ಕಂಥ ಒಂದು ನಂಬಿಕೆ ಎಷ್ಟು ಮಟ್ಟಿಗೆ ಅನ್ನೋದನ್ನ ಅವರು ಕೂಡ ಕಣ್ಣಾರೆ ನೋಡಿದ್ದಾರೆ. ನಾನು 2-3 ವಿಚಾರಗಳನ್ನ ರೈಲ್ವೆ ಅವರಿಗೆ ಕೆಲವು ವಿಸ್ತಾರವಾಗಿ ಹೇಳಬೇಕಾಯ್ತದೆ. ಇದನ್ನ ಯಾಕೆ ಹೇಳಬೇಕಾಯ್ತದೆ ಅಂದ್ರೆ ರಾಜ್ಯದ ಮುಖ್ಯಮಂತ್ರಿಗಳು 18 ಬಾರಿ 19 ಬಾರಿ ಬಜೆಟ್ ಅನ್ನ ಮಂಡನೆ ಮಾಡಿ ಏನಿಲ್ಲದ ಕಾರ್ಯಕ್ರಮಗಳನ್ನು ಮಾಡಿದ್ದೀನಿ, ರಾಜ್ಯವನ್ನ ಒಂದು ರೀತಿ ಅಭಿವೃದ್ಧಿಯನ್ನ ಕೊಂಡೊಯ್ತೀನಿ ಅಂತ ಹೇಳ್ತಕ್ಕಂಥ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯವರು ಸೋಮಣ್ಣನ ಕೆಲಸನೇ ಇಲ್ಲ, ಅವನು ಸುಮ್ಮನೆ ಕಾಲ ಬೆಳೀತಾನೆ ಅಂತ ಹೇಳಿದ್ರು. ನಾನು ಈಗಾಗಲೇ ಅದಕ್ಕೆ ಯಾವ್ಯಾವ ರೀತಿ ಮಾಹಿತಿ ಬೇಕೋ ಎಲ್ಲ ಒಂದು ಕೊಟ್ಟಿದ್ದೇನೆ. ನಾನು ಅನಿರೀಕ್ಷಿತವಾಗಿ ಲೋಕಸಭೆಗೆ ನಾನು ಕುಮಾರಸ್ವಾಮಿ ಸಾಹೇಬರು 3 ಜನ ಇದ್ದಿದ್ದು ಅನಿರೀಕ್ಷಿತವಾಗಿ ಬಂದವು. ಆದರೆ ಜನರ ಒಡನಾಟ, ಜನರಲ್ಲಿ ಇರ್ತಕ್ಕಂಥ ಪ್ರೀತಿ, ಜನರ ನಂಬಿಕೆ, ಅವರ ಋಣವನ್ನು ತೀರಿಸ್ತಕ್ಕಂಥದ್ದು ಹೇಗೆ ಅನ್ನೋದನ್ನ ನಾನು ಇವತ್ತು ತುಂಬಾ ಕಣ್ಣಾರೆ ನೋಡಿದೆ ಅಂತ. ಇವತ್ತಿನ ಈ ಒಂದು ಬೆಂಗಳೂರಿನ ಮೈಸೂರಿಗೂ ಬಂದಂತ ಈ ವಿಚಾರದಲ್ಲಿ ನಾವು ರೈಲ್ವೆ ಇಲಾಖೆ ನನಗನ್ನಿಸ್ತದೆ ತುಂಬಾ ಗುರುತರ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡ್ತಕ್ಕಂಥದ್ರಲ್ಲಿ ನಾವು ಸಾಕಷ್ಟು ಹೆಜ್ಜೆಗಳನ್ನು ಇಡ್ತಾ ಇದ್ದೀವಿ. ಮೊದಲು ರೈಲ್ವೆ ಇದ್ದಿದ್ದು ನಮಗೆ 300-400 ಕೋಟಿ ರೂಪಾಯಿ ಕೊಟ್ಟರೆ ಭಾರಿ ದೊಡ್ಡಾಗೋದು. ರಾಷ್ಟ್ರದ ಪ್ರಧಾನಿಗಳಾಗಿ ರಾಷ್ಟ್ರದ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು ರೈಲ್ವೆ ಇಲಾಖೆಯನ್ನ ಸಾಮಾನ್ಯ ಬಜೆಟ್ಗೆ ಸೇರ್ಪಡೆಗೊಳಿಸಿ ತದನಂತರ
ರೈಲ್ವೆ ಅಭಿವೃದ್ಧಿಯ ಪರ್ವ ಕೇವಲ ಕರ್ನಾಟಕಕ್ಕೆ ಅಲ್ಲ, ಭಾರತ ದೇಶದಲ್ಲೇ ಒಂದು ರೀತಿ ದೊಡ್ಡ ಸಂದೇಶವನ್ನು ಕೊಡ್ತಾ ಇರ್ತಕ್ಕಂಥ ನಿಮ್ಗೆ ಗೊತ್ತಾಗಿದೆ. ಇವತ್ತು ನಾವು ಒಂದು ವರ್ಷಕ್ಕೆ ಮೇಂಟೆನೆನ್ಸ್ ಅಂದ್ರೆ 7,742 ಕೋಟಿ ರೂಪಾಯಿ ಕೊಡ್ತಾ ಇದ್ದೀವಿ. ನನ್ನ ಗಮನಕ್ಕೆ ತರೋದಿಷ್ಟೇನೆ, ನಾವು ಇಡೀ ರಾಷ್ಟ್ರದಲ್ಲಿ ಪ್ರತಿ ವರ್ಷವೂ ಕೂಡ ಹೋದ ವರ್ಷ 2,67,000 ಕೋಟಿ, ಈ ಸಾರಿ 2,93,000 ಕೋಟಿ ರೂಪಾಯಿ ರೈಲ್ವೆಗೋಸ್ಕರವಾಗಿ ರಾಜ್ಯದ ಪ್ರಧಾನಿಗಳು ಇಟ್ಟಿರ್ತಕ್ಕಂಥದ್ದು. ಈ ದುಡ್ಡಲ್ಲಿ ಕರ್ನಾಟಕದಲ್ಲಿ 52,950 ಕೋಟಿ ರೂಪಾಯಿ ವಿವಿಧ ಹಂತದ ಕಾಮಗಾರಿಗಳು ಈಗಾಗಲೇ ನಡೀತಾ ಇದೆ. ಅದೆಲ್ಲವೂ ಕೂಡ ನಿಮಗೆ ಮಾಹಿತಿಯನ್ನು ಕೇಳೋದನ್ನ ಕೊಡ್ತೀನಿ. ಸುಮಾರು 3,840 ಕಿಲೋಮೀಟರ್ ಉದ್ದದ 31 ಹೊಸ ರೈಲ್ವೆ ಯೋಜನೆಗಳು ಅನುಷ್ಠಾನದ ಹಂತದಲ್ಲಿ ನಡೀತಾ ಇದೆ. ನನಗನ್ನಿಸ್ತದೆ ಇವೆಲ್ಲವೂ ಕೂಡ ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಮುಗಿಸ್ತಕ್ಕಂಥದಕ್ಕೆ ನಾವು ಕಾರ್ಯೋನ್ಮುಖರಾಗಿದ್ದೀವಿ. ಅದಲ್ದಿರ 2014ರಿಂದ ಇದ್ದೀರವರೆಗೆ ಸುಮಾರು 1,750 ಕಿಲೋಮೀಟರ್ ಹೊಸ ರೈಲು ಹಳಿಗಳನ್ನು ನಿರ್ಮಿಸಿ ಸಾರ್ವಜನಿಕರಿಗೆ ನಾವು ಸಮರ್ಪಣೆ ಮಾಡಿರ್ತಕ್ಕಂಥ ಉದಾಹರಣೆ ಕೂಡ ಇದೆ. ನಾವು ತಮ್ಮಲ್ಲಿ ಮನವಿ ಮಾಡೋದಿಷ್ಟೇನೆ, 3,742 ಕಿಲೋ ರೂಟ್ಗಳು 97% 100 ಉದ್ಯುಕ್ತರಣ ಆಗಿದೆ. ಇನ್ನು ಕೇವಲ 3% ಇದೆ. ಈ ಮಧ್ಯದಲ್ಲಿ ಹಾಸನ, ಸಕಲೇಶ್ಪುರ, ಕುಕ್ಕೆ ಸುಬ್ರಹ್ಮಣ್ಯ ಮತ್ತೆ ಮಂಗಳೂರು ಇದ್ದಂತ 55 ಕಿಲೋಮೀಟರ್, ಸಕಲೇಶ್ಪುರದಿಂದ ಕುಕ್ಕೆಗಿದ್ದಂತ 55 ಕಿಲೋಮೀಟರ್ ಎಲೆಕ್ಟ್ರಿಫಿಕೇಶನ್ ಆಗ್ದಿರ 50-60 ವರ್ಷದಿಂದ ಆಗಿದೆ. ಆ ಟನಲ್ ಹೇಗಿದೆ ಅಂತ ಯಾರು ನೋಡಿರ್ಲಿಲ್ಲ. ನಾನು ಅದಕ್ಕೆ ಮೊನ್ನೆ ಹೇಳಿದ್ದು ಸಿದ್ದರಾಮಯ್ಯನವರಿಗೆ, ಒಂದ್ಸಾರಿ ಬಾರಪ್ಪ ನನ್ನ ಕಚೇರಿಗೆ ಒಂದು ಅರ್ಧ ಗಂಟೆ ಇದ್ರೆ ಸಾಕು, ನೀನು ನಾನು ನಿನ್ ಜೊತೆ 2 ಗಂಟೆ ಬೇಕಾದ್ರೆ ಇರ್ತೀನಿ, 3 ಗಂಟೆ ಇಲ್ಲಿ ದಿನವೆಲ್ಲ ಕಾಲ ಕಳಿತೀನಿ ಅಂತ ಹೇಳಿದೆ. ಅದೊಂದು ನಾವು ಹೋಗೋರು ನೋಡ್ರಿ, 55 ಕಿಲೋಮೀಟರ್ ಯಾವುದೇ ಕಾರಣಕ್ಕೆ ಇದನ್ನ ಎಲೆಕ್ಟ್ರಿಫಿಕೇಶನ್ ಮಾಡಕ್ ಆಗೋದಿಲ್ಲ ಅಂತ ಅನೇಕ ಇದಾಗಿದ್ರು. ಆದ್ರೆ ನಮ್ಮ ಅಧಿಕಾರಿಗಳು ಇಲ್ಲೇ ಇದ್ದಾರೆ, ನಮ್ಮ DRM, ನಮ್ಮ ಬೆಂಗಳೂರಿನ DRM ಅವರು ಇಲ್ಲೇ ಇದ್ದಾರೆ, ನಮ್ಮ ಇಡೀ ಅಧಿಕಾರಿಗಳೆಲ್ಲರೂ ಇಲ್ಲೇ ಇದ್ದಾರೆ. ಇವರೆಲ್ಲರೂ ಸೇರಿ ಒಂದು ದೊಡ್ಡ ಚಾಲೆಂಜ್ ಅಂತ ತೆಗೆದುಕೊಂಡು 55 ಕಿಲೋಮೀಟರ್ ಮಾಡಿ ಮಂಗಳೂರು ಕೂಡ ಒಂದೇ ಭಾರತ್ ಟ್ರೈನ್ ಅನ್ನ ಬಿಡುಗಡೆ ಮಾಡ್ತಕ್ಕಂಥದಕ್ಕೆ ರಾಷ್ಟ್ರದ ಪ್ರಧಾನಿಗಳ ಮನಸ್ಸನ್ನು ಗೆಲ್ತಕ್ಕಂಥ ಕೆಲಸವನ್ನ ಭಾರತ ಸರ್ಕಾರದಲ್ಲಿ ಕರ್ನಾಟಕದ ನಾವೆಲ್ಲರೂ ಕೂಡ ಅದರೊಳಗೆ ಕುಮಾರಸ್ವಾಮಿ ಸಾಹೇಬ್ ಇರ್ಬೋದು, ನಾವಿರ್ಬೋದು, ಎಲ್ಲರೂ ಕೂಡ ಯಶಸ್ಸನ್ನು ಕಾಣ್ತಕ್ಕಂಥ ದಿನಗಳನ್ನ ಕಾಣ್ತಾ ಇದ್ದೀವಿ. ಅದಲ್ದಿರ ಇವತ್ತು ನಿಮಗೆ ನಾವು ಬಂದ ಮೇಲೆ ಇಲ್ಲಿವರೆಗೂ ಕೂಡ ಕರ್ನಾಟಕದಲ್ಲಿ ಇದ್ದಿದ್ದು 120-130 ಸೇತುವೆಗಳು, ಮೇಲ್ ಸೇತುವೆಗಳು, ಕೆಲ ಸೇತುವೆಗಳಾಗಿದ್ದು. ಕೇವಲ 2014 ಇಲ್ಲಿವರೆಗೂ 707 ಮೇಲು ಸೇತುವೆ, ಕೆಲ ಸೇತುವೆಗಳು ಮಾಡಿದ್ದೀವಿ ಮಹಾರಾಜರೇ. ಅದಲ್ದಿರ ಇನ್ನು 2 ವರ್ಷದಲ್ಲಿ ಕರ್ನಾಟಕ ರಾಜ್ಯದ ಹೈವೇಗಳಲ್ಲಿ ಇರ್ತಕ್ಕಂಥದ್ದಿರ್ಬೋದು, ಬೇರೆ ಬೇರೆ ಭಾಗದಲ್ಲಿ ಇರ್ತಕ್ಕಂಥದ್ದಿರ್ಬೋದು, ಇಡೀ ದಿವಸದಿಂದ ಸುಮಾರು 167-168 ಕೆಲಸ ಕಾರ್ಯಗಳು ನಡೀತಾ ಇದೆ. ಅದನ್ನು ಕೂಡ ಪೂರ್ಣ ಮಾಡ್ತಕ್ಕಂಥ ಕೆಲಸವನ್ನ ಇಷ್ಟೇ ಮಾಡಿ 1 ವರ್ಷದಲ್ಲಿ ಇವೆಲ್ಲ ಮುಗಿಸ್ತಾ ಇದ್ದೀವಿ. ಇವತ್ತು ನಾವು 61 ಅಡ್ಮಿನಿಸ್ಟ್ರೇಷನ್ ತೆಗೆದುಕೊಂಡು ಅದರೊಳಗೆ 1,981 ಕೋಟಿ ರೂಪಾಯಿನಲ್ಲಿ ನಾವು ಕೆಲವನ್ನ ಈಗಾಗಲೇ ನಾವು ಉದ್ಘಾಟನೆ ಮಾಡಿದ ರಾಷ್ಟ್ರದ ಪ್ರಧಾನಮಂತ್ರಿಗಳು. ಇನ್ನು ಉಳಿದಿರ್ತಕ್ಕಂಥದ್ದು ಕೂಡ ಈ ವರ್ಷ ಡಿಸೆಂಬರ್ ಒಳಗಡೆ ಅದನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಅಮೃತ್ ಭಾರತ್ ಸ್ಟೇಷನ್ ನಮ್ಮಲ್ಲಿ ನೀವು ನಂಬೋದಿಲ್ಲ, ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸ್ಟೇಷನ್ ಇಂದ ಸುಮಾರು 1,144 ಕೋಟಿ ರೂಪಾಯಿನಲ್ಲಿ PPP ನಲ್ಲಿ ಅದನ್ನು ಆಧುನೀಕರಣ ಮಾಡ್ತಕ್ಕಂಥದಕ್ಕೆ ನಾವು ಈಗಾಗಲೇ ಯೋಜನೆಗಳನ್ನು ಕೈಗೆತ್ತಿಕೊಂಡಿದ್ದೀವಿ. ಯಶವಂತಪುರ 344 ಕೋಟಿ ರೂಪಾಯಿ, ಇನ್ನೊಂದು 1 ವರ್ಷದಲ್ಲಿ ಅದನ್ನು ಉದ್ಘಾಟನೆ ಮಾಡ್ತಾ ಇದ್ದೀವಿ. ಬೆಂಗಳೂರು ಕಂಟೋನ್ಮೆಂಟ್ 484 ಕೋಟಿ ರೂಪಾಯಿ, ಅದನ್ನು ಕೂಡ ನಾವು 1 ವರ್ಷದಲ್ಲಿ ಮುಗಿಸ್ತಾ ಇದ್ದೀವಿ. 493 ಅಭಿಕಾಮ್ ಚಾಲು ಸರ್ ಇವಾಗ ಕೆಲಸ ಅದು ಕೂಡ ಇದಾಗಿದೆ. ಅಶೋಕಪುರಂ 37 ಕೋಟಿ ರೂಪಾಯಿ ಮಾಡಿ ಈಗಾಗಲೇ ಅದನ್ನ ಸಾರ್ವಜನಿಕರಿಗೆ ಸಮರ್ಪಣೆ ಮಾಡಿ ಮೆಮೋ ಟ್ರೈನ್ಗಳು ಕೂಡ ಅಲ್ಲಿಂದಾನೆ ಹೊರಡ್ತಾ ಇದೆ. ಬಹುತೇಕ ಟ್ರೈನ್ಗಳನ್ನ ಅಲ್ಲಿಂದಾನೆ ನಾವು ಶಿಫ್ಟ್ ಮಾಡಿ ಆ ಒಂದು ಕೆಲಸವನ್ನು ಕೂಡ ಸುಮಾರು ವರ್ಷದ ಅದು ಮಾಡಿದ್ದೀವಿ. ಅದಲ್ದಿರ ಕೆಂಗೇರಿಗೆ 21 ಕೋಟಿ ರೂಪಾಯಿ ನಡೀತಾ ಇದೆ. ಇದೆಲ್ಲ ಯಾಕೆ ಅಂತ ಮೈಸೂರು, ಬೆಂಗಳೂರು ಒಂದೇ ನಾಣ್ಯದ 2 ಮುಖಗಳಾಗಿ ಈ ಒಂದು ಸ್ಟ್ರೆಚಲ್ಲಿ ನಾವು ಏನೇನ್ ಮಾಡಿದ್ದೀವಿ ಅನ್ನೋದಕ್ಕೆ ನೀವು ಗಮನ ತರ್ತಾ ಇದ್ದೀನಿ. ಕೃಷ್ಣಾಪುರ 21 ಕೋಟಿ ರೂಪಾಯಿ, ಮಂಡ್ಯ 20 ಕೋಟಿ ರೂಪಾಯಿ, ಚನ್ನಪಟ್ಟಣ 21 ಕೋಟಿ ರೂಪಾಯಿ, ರಾಮನಗರ 21 ಕೋಟಿ ರೂಪಾಯಿ. ಅಲ್ಲಿಂದ ಬಂದು ಸೌಲಭ್ಯಗಳ ಚನ್ನಸಂದ್ರ ಈ ಭಾಗದ ಎಲ್ಲರೂ ಕೂಡ ನಾವು ನಡೀತಾ ಇದೆ. ನಮ್ಮ ಉದ್ದೇಶ ಇಷ್ಟೇನೆ, ಯಾವ ಕೆಲಸಗಳು ಒಂದು ಕಾಲದಲ್ಲಿ 5 ಲಕ್ಷ ರೂಪಾಯಿಗಳನ್ನ ಜಿಲ್ಲಾ ರೈಲ್ವೆ ಸ್ಟೇಷನ್ಗಳಿಗೆ ಕೊಡಕ್ ಆಗ್ದಿಲ್ಲ.
ಇವತ್ತು ಟಾಯ್ಲೆಟ್ ಕೂಡ ರಿಪೇರಿ ಮಾಡಕ್ಕಾಗದಿರ ಒದ್ದಾಡ್ತಾ ಇದ್ದಂತ ಬಹುತೇಕ ರೈಲ್ವೆ ಸ್ಟೇಷನ್ಗಳು ಇವತ್ತು ವಿಮಾನ ನಿಲ್ದಾಣಗಳ ರೂಪದಲ್ಲಿ ಮಾಡ್ತಕ್ಕಂಥದಕ್ಕೆ ರಾಷ್ಟ್ರದ ಪ್ರಧಾನಮಂತ್ರಿಗಳು ಕೊಟ್ಟಿರ್ತಕ್ಕಂಥ ಒತ್ತು ನಮ್ಮ ಮಂತ್ರಿಗಳಾದ ಸನ್ಮಾನ್ಯ ಶ್ರೀನಿವಾಸ ಅವರು ನಾವಿರ್ಬೋದು, ಕುಮಾರಣ್ಣ ಅವರಿರ್ಬೋದು, ನಾವೆಲ್ಲ ಕೂಡ ಅದ್ರ ಜೊತೆಯಲ್ಲಿ ನಾವೆಲ್ಲವನ್ನು ಕೂಡ ಮಾಡ್ತಾ ಇದ್ದೀವಿ. ನಾನು ನಿಮಗೆ ಪ್ರಯಾಣಿಕರ ಸುರಕ್ಷತೆಗೋಸ್ಕರವಾಗಿ 1568 ಮಾರ್ಗಗಳನ್ನ ಕವಚವನ್ನು ಅಳವಡಿಸ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ. ಇವತ್ತು ವಂದೇ ಭಾರತ್ ಟ್ರೈನು 12 ಓಡ್ತಾ ಇದೆ, 23 ನಿಲ್ದಾಣಗಳಲ್ಲಿ ಓಡಾಡ್ತಾ ಇದೆ, 14 ಜಿಲ್ಲೆಗಳಲ್ಲಿ. ಮಾರ್ಚ್ ಏಪ್ರಿಲ್ ಒಳಗಡೆ ಸ್ಲೀಪಿಂಗ್ ಕೋಚು ಬರ್ತಾರೆ. ಇನ್ನು 1-2 ವಂದೇ ಭಾರತ್ ಕೂಡ ಭಾರತ ಸರ್ಕಾರ ಕರ್ನಾಟಕಕ್ಕೆ ಕೊಡುಗೆಯಾಗಿ ನೀಡತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಇವತ್ತು ಅಮೃತ್ ರೈಲುಗಳನ್ನ ಅಮೃತ್ ಸ್ಟೇಷನ್, ಭಾರತ ಅಮೃತ್ ಸ್ಟೇಷನ್ ಮಾಡ್ತಕ್ಕಂಥದಕ್ಕೆ ನಾವು ಒಟ್ಟಾರೆಯಾಗಿ ಅನೇಕ ಕಾರ್ಯಕ್ರಮಗಳನ್ನ ನಾವು ಮಾಡ್ತಾ ಇದ್ದೀವಿ. ಅಂಗವಿಕಲರಿಗೋಸ್ಕರವಾಗಿ ಎಕ್ಸಿಲೇಟರ್ಸ್ ಇರ್ಬೋದು, ಮತ್ತೊಂದು ಇರ್ಬೋದು, ಬೇಕಾಗಿರೋ ಸವಲತ್ತುಗಳಿರ್ಬೋದು, ಇವೆಲ್ಲವನ್ನು ಕೂಡ ನಾವು ತುಂಬಾ ವ್ಯವಸ್ಥಿತವಾಗಿ ಮಾಡ್ತಾ ಇದ್ದೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.